ಎಲ್ಲ ನಾನು ವೀಕೆಂಡ್ ವಿತ್ ರಮೇಶ್ ಹೇಳ್ಕೊಂತೀನಿ. ನಾನು ಎತ್ತೋ ಸಪೋರ್ಟ್ ಮಾಡಿಲ್ಲ, 400 ಅಷ್ಟೇ. ಬಕೆಟ್ ಇಟ್ಟು ಬಕೆಟ್ ಅಲ್ಲಿ ಮೇಲ್ಗಡೆ ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೆ, ಕ್ಯಾಮ್ರಾ ಮೇಲೆ ಲೈಟ್ ಇಕ್ಕಿದೆ. ಇದೊಂದು ಎಷ್ಟು ನೋಡಿ ಗೈಸ್, ಮತ್ತೆ ಕರೆಕ್ಟ್ ಹೊಸ ಹೇರ್ ಸ್ಟೈಲ್ ಮಾಡ್ತಿದ್ದೀನಿ. ಚೆನ್ನಾಗಿದ್ದೀನಲ್ವಾ? ತಿರ್ಗೋಕಿ ತರ ಕಾಣಿಸ್ತಾ ಇದ್ದಾನೆ. ವೆಲ್ಕಮ್ ಮಾಡು ಏನಂತ ಮಾಡ್ಲಿ? ಹಾಯ್ ಗಾಯ್ಸ್ ಅನ್ನು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಬೆಳ್ಳಿ ಯೂಟ್ಯೂಬ್ ಚಾನಲ್. ಸೊ ಇವತ್ತಾಗಲೇ ತಮ್ಮನೇಲಿ ನೋಡಿರ್ತೀರಾ, ನಾನು ಇವತ್ತು ಗೋಪ್ರೋ ಅಡಾಪ್ಟರ್ ಬುಕ್ ಮಾಡಿದ್ದೆ. ಸೊ ಅದನ್ನ ಅನ್ಬಾಕ್ಸಿಂಗ್ ಮಾಡಬೇಕು ಅನ್ಕೊಂತಾ ಇದ್ದೀನಿ. ಆ್ಯಕ್ಚುಲಿ ಇದು ನಂದು ಫಸ್ಟ್ ವಿಡಿಯೋ, ಅನ್ಬಾಕ್ಸ್ ಮಾಡ್ತಿರೋ ವಿಡಿಯೋ. ಅವ್ರಿಗೆ ಹೇಳಲ್ಲ ನಾನು ಬುಕ್ ಮಾಡಿದ್ದು. ಅದು ಬುಕ್ ಮಾಡಿದ್ದು ಅಮೆಝಾನಲ್ಲಿ ಬುಕ್ ಮಾಡಿದ್ದು. ನಾನು ನೋಡ್ಬೋದು amazon.in. ಸೊ ಇದನ್ನ ಇವಾಗ ಅನ್ಬಾಕ್ಸ್ ಮಾಡೋಣ. ಯಾವಾಗ ಬುಕ್ ಮಾಡ್ಕೊಂಡೆ? ಮೊನ್ನೆ ಒಳಗೆ ಏನೇನೋ ಬುಕ್ ಮಾಡ್ಕೊತೀಯಲ್ವಾ? ಇದೆಲ್ಲ ಕಾಮನ್ ಅಮ್ಮ, ಎಲ್ಲ ಮಾಡ್ಬೇಕು. ಏನ್ ಕಾಮನಪ್ಪ, ನಿಜ. ಇದೆಲ್ಲ ಮಾಡಿದ್ರೆ ವಯಸ್ಸಿನ ಮಗ ಅಲ್ವಾ? ನಾನ್ ದುಡಿತೀನಿ ಅನ್ನೋ ಅಹಂ ಜಾಸ್ತಿ. ಕಟ್ ಮಾಡ, ಹಾಕ್ ಮುಚ್ಬಿಡಪ್ಪ. ಆರಾಮ ಸರಿಯಾಗಿ ಕಟ್ ಮಾಡಿದ್ಯಾ ನೀನು? ಇಷ್ಟೊತ್ತು ಬೈತಾ ಇದೆ ಅಂದ್ರೆ ಹಿಂಗೆಲ್ಲ ವೇಸ್ಟ್ ಮಾಡ್ಕೊಂಡು ದುಡ್ಡುಗಳನ್ನ ಹಾಳು ಮಾಡ್ಕೊಂಡು. ಇವೆಲ್ಲ ಬೇಕು ಗೈಸ್, ನಮ್ಗೆ ಇವೆಲ್ಲ ಬೇಕು. ವೀಕೆಂಡ್ ವಿತ್ ರಮೇಶ್ ಅವ್ರು ಬಂದಾಗ ಹೇಳ್ತೀನಿ. ಎತ್ತು ತಾಯಿನೇ ಸಪೋರ್ಟ್ ಮಾಡಿಲ್ಲ ಸರ್, ಸ್ವಂತ ಕಾಲದಲ್ಲಿ ಬೆಳೆದಿದ್ದು ಅಂತ ಹೇಳ್ತೇವೆ. ಎಲ್ಲ ಸ್ವಂತ ಕಾಲದಲ್ಲೇ ನಿಂತ್ಕೊಳ್ಳೋದು, ಬೇರೆಯವ್ರ ಕಾಲ ಮೇಲೆ ನಿಂತ್ಕೊಳಕ್ ಆಯ್ತದ? ಅವ್ರವ್ರ ಕಾಲಲ್ ಮೇಲೆನೆ ನಿಂತ್ಕೋಬೇಕು. ಚೂರು ಭಯ ಭಕ್ತಿ ಏನು ಇಲ್ಲ, ಕೇಳ್ಕೊಳ್ಳೇ ಬೇಡ. ನಿಮ್ಗೆ ಈ ಸೋಪು ಎಲ್ಲ ಬೇಕಾ? ಅಯ್ಯೋ, ಹಾಳು ಮಾಡೋ ಬುದ್ಧಿನೇ ಇರೋದು ನಿನ್ನ ಹತ್ರ. ಇದೆಲ್ಲ ತಗೋಬೇಕಮ್ಮ. ಏನ್ ತಗೋಪ್ಪ ಅವೆಲ್ಲ? ಬ್ಲಾಗ್ ಮಾಡೋಕೆ ದೊಡ್ಡ ಯೂಟ್ಯೂಬರ್ ಆಯ್ತೀನಿ ಗೈಸ್. ಎಲ್ಲ 2 ಪೀಸ್ ಹಾಕಿದ್ದೀನಿ. ಇದು ನಮ್ಮ ಪ್ಯಾಕೇಜ್, ಆಕ್ಚುಯಲ್ ಪ್ಯಾಕೇಜ್ ಇದು ನಮ್ದು. ಕಾಣಿಸ್ತೈತೆ ಅನ್ಕೊಂಡಿದ್ದೀನಿ. ವಿಡಿಯೋ ಹೆಂಗ್ ಗೊತ್ತೈತೆ ಗೊತ್ತಿಲ್ಲ, ಏನೋ ಜುಗಾಡ್ ಮಾಡಿದ್ದೀನಿ. ಬಕೆಟ್ ಮೇಲೆಲ್ಲ ಇಕ್ಕಿದ್ದೀನಿ. ನಾನು ಸೆಟಪ್ ತೋರಿಸ್ತೀನಿ ಬೆಳಿತ ನಿಮ್ಗೆ ಹೆಂಗ್ ಇಕ್ಕಿದ್ದೀನಿ ಕ್ಯಾಮ್ರಾ ಅಂತ. ಇವಾಗ ಆಕ್ಚುಲಿ ಗೋಪ್ರೋದಲ್ಲೇ ನಾನು ರೆಕಾರ್ಡ್ ಮಾಡ್ಕೊತಿರೋದು. ಆಡಿಯೋ ಹೆಂಗ್ ಬರ್ತಿದೆ ಗೊತ್ತಿಲ್ಲ, ನೋಡೋಣ. ಲಾಸ್ಟಲ್ಲಿ ಫೈನಲ್ ಟಚ್ ಅಪ್ ಕೊಡೋಣ, ಆಡಿಯೋ ಹೆಂಗ್ ಬರುತ್ತೆ ಅಂತ. ಆಡಿಯೋ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಇವೆಲ್ಲ ಬೇಕಿತ್ತ ನಿಮಗೆ? ವಾಯ್ಸ್ ಕೇಳ್ಸಲ್ಲಮ್ಮ, ಇದೊಂಥರ ಬ್ಲಾಗರ್ಸ್ಗೆ ಗಂಟ್ಲಿ ಇದ್ದಂಗೆ. ಇದಿಲ್ಲ ಅಂದ್ರೆ ಮಾತೇ ಬರಲ್ಲ, ಮಾತೇ ಕೇಳ್ಸಲ್ಲ. ಇಲ್ಲಿ ಅದೇ ನಾನ್ ಮಾತಾಡೋದ್ ಮಾತ್ರ ಕೇಳ್ಸೋದು ಇಲ್ಲ, ಕಿವಿಗೂ ಹಾಕೊಳ್ಳಲ್ಲ. ನಿನ್ ಮಾತಾಡ ಮನ್ಸಿಗೆ ಹಾಕೋತೀನಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮನ್ಸಿಗೆ ಹಾಕೊಂಡಿದ್ರೆ ಇವೆಲ್ಲ ಮಾಡ್ತಿದ್ದ. ಇದೆಲ್ಲ ಏನಕ್ಕೆ ಮಾಡ್ತಿರೋದು ಗೊತ್ತಾ? ನಿನ್ಗೋಸ್ಕರ. ಅಯ್ಯೋ 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 ಅಯ್ಯೋ, ನನಗೋಸ್ಕರ ಟಾಪ್ ಅಲ್ಲಿ ಬರ್ತೀನಿ. ಇವಾಗ ಕಾರ್ತಿಕ ಮುಗಿಲಿ, ಶ್ರಾವಣ ಮುಗಿಲಿ, ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನು ಟಾಪ್ ಆಗಿ ಬರ್ತಾನೆ. ಎಲ್ಲ ಇನ್ನ ಎಷ್ಟೋ ದೂರ ಐತೆ. ಅದೇ ಆ ಶ್ರಾವಣ ಮುಗಿಬೇಕು, ಇನ್ನೊಂದು ವರ್ಷ ಟೈಮು. ಆಮೇಲೆ ಟಾಪ್ ಅಲ್ಲಿ ಬರ್ತೀನಿ. ಬತ್ತೀಯ ಓದು, ಅವ್ರ ಹೆಸರು ಹೇಳು. 3.5mm ಮೈಕ್ ಅಡಾಪ್ಟರ್ ಬೇಕಿತ್ತ ನಿನ್ಗೆ? ಬೇಕು ಅಡಾಪ್ಟರ್ ಗೈಸ್. ಇದೆ ಪ್ರೋ 3.5mm ಮೈಕ್ ಅಡಾಪ್ಟರ್. ಗೋಪ್ರೋ ಹೀರೋ 11 ಬ್ಲ್ಯಾಕ್ ಆಗುತ್ತೆ, ಹೀರೋ 10 ಆಗುತ್ತೆ, ಹೀರೋ 9 ಆಗುತ್ತೆ, ಹೀರೋ 8 ಆಗುತ್ತೆ ಅಂತ ಹಾಕಿದ್ದಾರೆ. ಮೇ ಬಿ ಎಲ್ಲದಕ್ಕೂ ಆಗುತ್ತೆ. 12 ಆಗುತ್ತೆ. ನಮ್ದು ಹೀರೋ ಬ್ಲ್ಯಾಕ್ 12. ಸೊ ನೋಡೋಣ ನೀವು ವಾರ್ಡ್ ಹೆಂಗಿದೆ ಅಂತ. ಓಪನ್ ಮಾಡ್ತೀಯಾ? ಇರ್ಲಿ ಮಾಡ್ತಾವ, ಇರ್ಲಿ ಮಾಡ್ತಾ. ಇಲ್ಲಿ ತೋರ್ಸು, ಇಲ್ಲಿ ಅಲ್ಲ, ಬೈಯದ್ ನಿಲ್ಸ್ಬಿಡ್ಲಿ ಅಂತ ನನ್ ಕೈಲೇ ಓಪನ್ ಮಾಡಿಸ್ತಾ ಇದ್ಯಾ? ಗೊತ್ತಾನೆ ಇಲ್ವಲ್ಲ, ಸಣ್ಣ ಇಕ್ಕಳು ಎಲ್ಲ ಕೊಟ್ಬಿಟ್ರು, ಅಂಟಾಕ್ಬಿಟ್ಟವ್ರೆ. ಏನೇ ಗಮ್ಮ ಆಗ್ತದೆ.
ಹೊಡೆದೋದ್ರೆ ಕೊಡಿಸ್ತಾರೆ ನಮ್ಮಮ್ಮ, ಏನಿಲ್ಲ ನಮ್ಮ ಫುಲ್ ರಿಚ್ ಕಿಡ್. ಎಷ್ಟು ಕೊಟ್ಟಾಯ್ತು? ಎಷ್ಟೋ ಕೊಟ್ಟೆ ಇರು, ಆಮೇಲೆ ಹೇಳ್ತೀನಿ. ಇನ್ನೂ ಅವ್ರಿಗೆ ನೆಕ್ಸ್ಟ್ ಹೇಳ್ತೀನಿ ಎಷ್ಟು ಕೊಟ್ಟೆ ಅಂತ, ವಿಡಿಯೋದಲ್ಲಿ ಹೇಳ್ತೀನಿ. ಏನಂತ ನಾನ್ ಕೇಳ್ತಾ ಇದ್ದೀನಿ, ಹೇಳು. ವಿಡಿಯೋಗೆ ಆಮೇಲೆ ಹೇಳೋವಂತೆ ನೀನು. ರು ಅಲ್ಲಿ ತೋರ್ಸು ಹೆಂಗಿರುತ್ತೆ ಪ್ಯಾಕೇಜ್ ಅಂತ. ಹೆಂಗಿರುತ್ತೆ ಪ್ಯಾಕೇಜು. ಹಾ ಗೈಸ್, ಇದೇ ನಮ್ಮ ಅಡಾಪ್ಟರ್. ಇದಕ್ಕೇನು ಕೊಟ್ಟಿಲ್ವಾ ಬುಕ್ಕಿಗೆ ಓದಕ್ಕೆ? ಗೈಸ್ ಬುಕ್ಕಿಗೆ ಏನು ಕೊಟ್ಟಿಲ್ಲ, ಹೆಂಗ್ ಹಾಕೋದು ಹೆಂಗ್ ಯೂಸ್ ಮಾಡೋದು ಅಂತ. ಸುಮ್ಮನೆ ಹಂಗೆ ಪಾರ್ಸಲ್ ಬಂದಿದೆ. ನಮ್ಗೆ ಗೊತ್ತಾಯ್ತು ಹೆಂಗ್ ಯೂಸ್ ಮಾಡಬೇಕು ಅಂತ, ಏನಿಲ್ಲ. ಸ್ವಲ್ಪ ಇಂಗ್ಲೀಷಲ್ಲಿ ಓದ್ಬಿಟ್ಟು ಹೇಳೋಣ ಅಂತ ನಿಮ್ಗೂ. ನಾವು ಇಂಗ್ಲೀಷ್ ಬರುತ್ತಲ್ವಾ ಸ್ವಲ್ಪ ತೋರಿಸ್ಕೊಳ್ಳೋಣ ಅಂತ. ಅಯ್ಯೋ ಓದ್ಸಿಲ್ವಮ್ಮ ಇಂಗ್ಲೀಷ್ ಮೀಡಿಯಂ ಅಲ್ಲಿ ನೀನು ಹುಡುಗಿದ್ದ? ನೋಡಿ ಗೈಸ್, ಮತ್ತೆ ಕರೆಕ್ಟ್ ಹೊಸ ಹೇರ್ ಸ್ಟೈಲ್ ಮಾಡಿಸಿದೀನಿ. ಚೆನ್ನಾಗಿದ್ದೀನಲ್ವಾ? ತಿರ್ಗೋಕಿ ತರ ಕಾಣಿಸ್ತಾ ಇದ್ದಾನೆ, ಚೆನ್ನಾಗವನೆ ಅಂತ ಬರೀ ಹೇಳ್ತಾ. ಗೈಸ್ ಚೆನ್ನಾಗಿದ್ದೀನಿ ತಾನೆ ಗೈಸ್? ನೋಡಿ ಬುಲೆಟ್ ಬಿಡ್ಸಿದೀನಿ. ಕಾಣಿಸ್ತಾ ಇದ್ದಾರೆ. ಆಡ್ಸ್ಬೇಡ ಅಂದ್ರು. ಗಂಡು ಹೆಣ್ಣಿಗೂ ವ್ಯತ್ಯಾಸನೇ ಗೊತ್ತಾಯ್ತಾ ಇಲ್ಲ ನನಗೆ. ಗಂಡ್ಸೆ ಗೈಸ್, ನಾನು ಸ್ವಲ್ಪ ಅಲ್ಲ ಗಂಡ್ಸೇನೆ. ಅವನೇ ಹೇಳ್ತಾ ಇದ್ದಾನ, ಅದಕ್ಕೆ ನನಗಂತ ಹೇಳಿದ್ದು. ಟ್ರೆಂಡ್ ಗೈಸ್ ಇದು, ಗೊತ್ತಾಗದ್ರೆ ಏನ್ ಮಾಡೋದು? ಎಲ್ಲ ಆಗಿನ ಕಾಲದವ್ರಲ್ವಾ, 50 ವರ್ಷದವ್ರು ನಾವು. ನೋಡ್ರಿ ಹಂಗೆ ಹುಡುಗಿ ಸಾಲಾಗಿ ನಿಂತ್ಕೊಂಡ್ಬಿಡ್ತಾರೆ. ಎಂತಕಪ್ಪ ಕತ್ತಗ ಹೊಡಿಯಕ. ಅದಲ್ಲಿ ಇರ್ಲಿ. ಯಾಕೆ ತಪ್ಪಿ ಕಟ್ ಮಾಡ್ಬಿಡ್ತೀನಿ ಅಂತಾರ ಭಯ. ಮೊದ್ಲೇ ಮೆಂಟ್ಲು. ಮೊಲಗ್ ನೋಡ್ಬಿಡ್ಬೇಕಾಯ್ತು ಒಬ್ಬರಿಗೆ. ಗೈಸ್ ಇದು ನನ್ನ ಹೆಲ್ಮೆಟ್ ಸೆಟಪ್ ಈ ತರ. ವೇಗ ನನ್ನ ಫಸ್ಟ್ ಹೆಲ್ಮೆಟ್ ಇದು. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಈ ಹೆಲ್ಮೆಟ್ ಅಲ್ಲಿ. ಅದೊಂದು ಸೋಷಿಯಲ್ ವರ್ಕ್ ಅಂತ ಫಸ್ಟ್ ಸ್ಟೆಪ್ ಅದು ನಂದು ಯೂಟ್ಯೂಬ್ ಅಲ್ಲಿ. ಆ ಜರ್ನಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಈ ಹೆಲ್ಮೆಟ್ ಇಂದ. ಏನಿಲ್ಲ, ಜಸ್ಟ್ ನಿಮ್ಗೆ ಒಂದು ಮೌಂಟ್ ಬರುತ್ತೆ. ಇದು ನಿಮ್ಗೆ ಅಮೆಝಾನ್ ಸಿಗುತ್ತೆ, ಅದನ್ನ ನಿಮ್ಗೆ ಹಾಕ್ತೀನಿ. ಇಲ್ಲಿ ನೋಡು ನೀನ್ ಮಾತಾಡ್ಕೋತಾ ಇದೀಯ ತಾನೆ, ಮಾತಾಡ್ಕೋ. ಇನ್ನೇನು ಇದು ನಿಮ್ಗೊಂದು 500 ರೂಪಾಯಿ ಆಗ್ಬೋದೇನೋ. 500 ರೂಪಾಯಿ 400 ರೂಪಾಯಿ ಆಗ್ಬೋದು. ಅಯ್ಯೋ ಎಷ್ಟು ದುಡ್ಡು ವೇಸ್ಟ್ ಮಾಡ್ತಾ ಇದೀಯಪ್ಪ ನೀನು. ಇದೆಲ್ಲ ಫ್ಯೂಚರ್ ಅಲ್ಲಿ ಸರಿಯಾಗಿ ಬಿದ್ದು ಗೈಸ್ ಸ್ಲ್ಯಾಪ್. ಓಕೆ, ಇದೆಲ್ಲ ಕಾಮನ್. ನಾವು ಹಿಂಗ್ ಮಕ್ಕಳಿಗೆ ಬರ್ಸ್ಕೊಬೇಕು, ಮುಂದಕ್ಕೆ ಬೈತಾ ಇರ್ಬೇಕು. ಇದೆಲ್ಲ ನಮ್ಗೆ ಬೇಕು ಗಾಯ್ಸ್. ಕಲ್ಲು ಮುಳ್ಳು ಎಲ್ಲ ನಮ್ಗೆ ಬೇಕು, ನಾವು ಬೆಳಿಬೇಕಾದ್ರೆ. ಕಲ್ಲು ಮುಳ್ಳು ಹೊಡೆದೇ ಇಲ್ಲ, ಮುಂದೆ ಸಾಕ್ತಾ ಇರ್ಬೇಕು. ನಾವು ಡಿಸ್ಟ್ರಾಕ್ಟ್ ಆಗ್ಬಾರ್ದು. ನಮ್ ಫೋಕಸ್, ನಮ್ ಗುರಿ ಮೇಲೆ ನಾವು ಫೋಕಸ್ ಮಾಡ್ಬೇಕು. ಫೋಕಸ್ ಮಾಡ್ಬೇಕು, ಗುರಿ ಮೇಲೆ ಫೋಕಸ್ ಮಾಡ್ಬಾರ್ದು. ಟ್ರಾವೆಲ್ ಮಾಡಿದ್ರೆ ಮಾಡ್ಲಿ ಗಾಯ್ಸ್, ತಲೆ ಕೆಡ್ಸ್ಕೊಂಡ್ಬಾರ್ದು. ನಾವು ಗುರಿ ಮೇಲೆ ನಾವು ಫೋಕಸ್ ಮಾಡ್ಕೊಂಡು ನುಗ್ತಾನೆ ಇರ್ಬೇಕು. ಇದೆಲ್ಲ ಒಂದ್ ದಿವಸ ಯೂಸ್ ಆಗುತ್ತೆ. ಇದೆಲ್ಲ ನಾನು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳ್ಕೊಂತೀನಿ. ನಾನು ಎತ್ತೋ ಸಪೋರ್ಟ್ ಮಾಡಿಲ್ಲ, ನನ್ನ ಜೊತೆ ಹುಡ್ದವ್ರು ಸಪೋರ್ಟ್ ಮಾಡಿಲ್ಲ ಸರ್. ನಾನು ಸ್ವಂತ ಕಾಲಲ್ಲಿ ಬೆಳೆದಿದ್ದು ಸರ್ ಅಂತ ರಮೇಶ್ ಅರವಿಂದ್ ಅವ್ರಿಗೆ ಹೇಳ್ತೀನಿ. ಇದೆಲ್ಲ ಹೇಳ್ತೀನಿ, ಅದು ಮರ್ಯಾದ ಗಾಯ್ಸ್. 400 ಅಷ್ಟೇ. ನಮಗೆ ನೆಕ್ಸ್ಟ್ ಮೈಕ್ ಬೇಕಾಗುತ್ತೆ. ಮೈಕ್ ಬುಕ್ ಮಾಡಿದೆ. ನಾನ್ ಕಾಸ್ ಕೇಳಿದ್ರೆ ಇಲ್ಲ ಅನ್ನೋದು. ನೀನ್ ಇದಕ್ಕೆಲ್ಲ ಬಂಡವಾಳ ಹಾಕದ? ಸೇವಿಂಗ್ಸ್ ಗಾಯ್ಸ್, ಸೇವಿಂಗ್ಸ್. ಬಂಡವಾಳ ಅಲ್ಲ, ಇದೆಲ್ಲ ಸೇವಿಂಗ್ಸ್. ಸೇವಿಂಗ್ಸ್ ದುಡ್ಡು. ಏನ್ ಸೇವಿಂಗ್ಸ್? ಎಷ್ಟು ಸೇವಿಂಗ್ಸ್ ಮಾಡ್ಕೊಂಡಿದ್ಯಾ? ಆಚೆ ಹೋಗಿ ನೋಡು. ಏನಂತ? ಆ ಪಕ್ಕದ ಮನೆ ಮಗ ನೋಡು, ಏನಂತ ನೋಡ್ಲಿ? ಉಳ್ಕೊಂಡು ಜಗಳ ಆಡ್ಕೊಂಡು ಮನೇಲಿ ಬಿದ್ದಿರ್ತಾನೆ. ಈ ಕಡೆ ಏನೋ ಮನೆ ಹುಡುಗನ್ ನೋಡು, ಸಿಗರೇಟ್ ಅದು ಇದು ಅಂತ ಶೋಕಿ ಮಾಡ್ತಾನೆ. ನಾನು ಏನು ಮಾಡಲ್ವಾ? ಮೈಕ್ ತಗೊಂಡಿದ್ದೀನಿ. ಏನ್ ಶೋಕಿ ಮಾಡಲ್ವಾ ನೀನು? ಗೋಪುರ ತಗೊಂಡಿದ್ದೀನಿ. ಎಲ್ಲ ಸೇವಿಂಗ್ಸ್ ಅಲ್ಲಿ ತಗೊಂಡಿದ್ದೀನಿ. ನಾನು ಅವ್ರು ಹೇಳ್ತಾರೆ ಏನಮ್ಮ ಮಾಡ್ತೀನಿ. ಅಯ್ಯೋ ನೀ ಏನು ಮಾಡ್ತಾ ಇಲ್ಲಪ್ಪ. ಅಯ್ಯೋ ಬಂಗಾರ. ಖುಷಿದಾಗ ಅಯ್ಯೋ ಸಲ್ಮುತ್ತತ್ತಿ ಬಂಗಾರ. ಗೈಸ್ ಇದೊಂದು ಮೈಕು. ಇದ್ರ ಮೈಕು ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಾನು ತಗೊಂಡಿರೋದು
ಮ್ಯಾನೋ ಮೈಕ್ ಅಂತ ಇವ್ರದ್ದು ಯೂಸ್ ಮಾಡಿದೀನಿ, ಚೆನ್ನಾಗಿದೆ. ಇವ್ರದ್ದೊಂದು ಏನಂತಾರ ಗೊತ್ತಿಲ್ಲ ನಮ್ಗೆ, ಫ್ಯಾನ್ಸಿಯಾಗೆಲ್ಲ ಹೇಳಕ್ ಬರಲ್ಲ. ಇದೇನಕ್ಕಂದ್ರೆ ಇವರು ಮೈಕ್ ಕೊಟ್ಟಿರ್ತಾರೆ. ಈ ಮೈಕ್ ನಾನು ಆಲ್ರೆಡಿ ಫಿಕ್ಸ್ ಮಾಡಿದ್ದೀನಿ. ಸೊ ಇಲ್ಲಿ ಅದನ್ನ ಮೈಕ್ ಇಲ್ಲಿ ಬಂದಿದೆ, ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಹಾಕಿದ್ದೀನಿ. ಇದು ಇಲ್ಲಿ ಟರ್ನ್ ಮಾಡಿ ಇಲ್ಲಿಂದ ಬಂದು ಇಲ್ಲಿ ಹಾಕಿದ್ದೀನಿ. ಇದು ಡ್ರಾಪ್ ಇಲ್ಲಿ ಬಿಟ್ಟಿದ್ದೀನಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಸೊ ಇದನ್ನ ನಾವು ಡೈರೆಕ್ಟ್ ಈ ಅಡಾಪ್ಟರ್ ಇದೆಯಲ್ಲ, ಈ ಅಡಾಪ್ಟರ್ಗೆ ಹಾಕಿದ್ರೆ ವಾಯ್ಸ್ ಅದು ಕೇಳಿಸೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಇದನ್ನು ಇದ್ರ ಜೊತೆ ಕಾಂಬೋ ಜೊತೆ ಬಂದ್ಬಿಡುತ್ತೆ, ಇದ್ರ ಜೊತೆನೆ ಬರುತ್ತೆ ಅದನ್ನು. ಸೊ ಇದನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ಹೇಳ್ತೀನಿ. ಬಿಂದಾಳಮ್ಮ, ಟೈಮ್ ಆಯ್ತಲ್ಲಿ, ಬೇಗ ಬೇಗ ಮಾಡೋ. ಬಿಗ್ ಬಾಸ್ ನೋಡ್ಬೇಕು ನಾನು, ಬೈತೀನಿ ಎದ್ದು ಇವಾಗ. ನಮಗಾಗಲ್ಲ ಗಾಯ್ಸ್, ಕಾಲ ಕೆಟ್ಟೋಗ್ಬಿಟ್ಟೈತೆ. ಬೇರೆಯವ್ರ ಮನೆ ನೋಡಿ ಖುಷಿ ಪಡೋ ಕಾಲ ಇದು. ಬೇರೆಯವ್ರ ಮನೆ ಏನ್ ನೋಡ್ತಾ ಇಲ್ಲ ನಾನು, ಬಿಗ್ ಬಾಸ್ ನೋಡ್ತಾ ಇರೋದು. ಬಿಗ್ ಬಾಸ್ ನೋಡವ. ಬೇರೆಯವ್ರ ಮನೆ ಸುದ್ದಿಗ್ ನಾನ್ ಯಾಕೆ ಹೋಗ್ಲಿ? ನಾನು ಹೋಗೋದು ಇಲ್ಲ, ನನ್ ಕೇಳಿಸ್ಕೊಳ್ಳೋದು ಇಲ್ಲ, ಏನಿಲ್ಲ. ಗೊತ್ತಾಗಿರುತ್ತೆ ಗಾಯ್ಸ್, ನಿಮ್ಗೂ ನಿಮ್ ಮನೇಲೆಲ್ಲ ಇವೆಲ್ಲ ಅನುಭವ ಆಯ್ತಾ ಇರ್ತದೆ. ಎಲ್ಲ ಕಾಮನ್. ಈ ತರ ಫಿಕ್ಸ್ ಮಾಡ್ಬಿಟ್ಟು ನೆಕ್ಸ್ಟ್ ಇದನ್ನ ಇಲ್ಲೇ ಫಿಕ್ಸ್ ಮಾಡೋದು. ಪರ್ಫೆಕ್ಟ್. ಇದು ಗೋಪ್ರೋ ಕೇಸು ಉಲಾನ್ಸಿ ಅವ್ರದ್ದು. ಇದು ಮೇ ಬಿ ನನಗೆ 1000 ಅರೌಂಡ್ ಐತೇನೋ ಇದು ತಗೊಳಕ್ಕೆ. ರೇಟ್ ಎಲ್ಲ ಸ್ವಲ್ಪ ಗೊತ್ತಿಲ್ಲ ಜನಕ್ಕೆ, ನಿಮ್ಮ ಮುಂದೆ ಬಾಯ್ಬಿಡ್ತಾ ಇದ್ದೀನಿ. ಸೇವಿಂಗ್ಸು 1000 ರೂಪಾಯಿ ಅಷ್ಟೇ, ಜಾಸ್ತಿ ಏನಿಲ್ಲ. ಇದು ಉಲೆನ್ಸ್ ಏನು ತಗೊಬೇಕು ಅಂದ್ರೆ, ಉಲೆನ್ಸ್ ಜೊತೆ ನಮ್ಗೊಂದು ಪ್ಲಸ್ ಪಾಯಿಂಟ್ ಸಿಗುತ್ತೆ. ಏನಂದ್ರೆ ಇಲ್ಲೇ ನಾವು ಮೈಕ್ ಅಡಾಪ್ಟರ್ನ ಹಾಕೊಬೋದು. ಇದು ಇದೆಯಲ್ಲ, ಈ ಪಾರ್ಟಲ್ಲೇ ನಾವು ಉಲೆನ್ಸಿ ಅವ್ರದ್ದು ಮೈಕ್ ಅಡಾಪ್ಟರ್ ಹಾಕೊಬೋದು. ಇಲ್ಲಿ ತೋರಿಸ್ತೀನಿ. ಈ ತರ ಇರುತ್ತೆ. ಇದನ್ನ ನೀವು ಇಲ್ಲಿ ಫಿಟ್ ಮಾಡ್ಕೊಳ್ಳೋದು. ಅಕ್ಕಮ್ಮ ಇದ್ದ ನೆಕ್ಸ್ಟ್ ಇದನ್ನ ನೀವು ಗೋಪ್ರೋಗೆ ಅಟ್ಯಾಚ್ ಮಾಡ್ಕೋಬಹುದು. ಇರುತ್ತೆ ಸೆಟಪ್. ಗೋಪ್ರೋದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಗೋಪ್ರೋ ಆಗಿಲ್ಲ. ಇಲ್ಲಿ ಇಷ್ಟೇ ಸೆಟಪ್. ಎಷ್ಟೆಷ್ಟು ವೇಸ್ಟ್ ಮಾಡ್ತಾ ಇದೀಯ ಅಂತ ನಾನು ನೋಡ್ತಾ ಇದ್ದೀನಿ. ಮಾಡು. ಇನ್ವೆಸ್ಟ್ಮೆಂಟ್ ಇದೆಲ್ಲ, ಇನ್ವೆಸ್ಟ್ಮೆಂಟ್ ವೇಸ್ಟ್ ಅಲ್ಲ. ನನ್ನ ಪ್ಯಾಷನ್ ಅಮ್ಮ, ಫ್ಯೂಚರ್. ಗೈಸ್ ಇದು ಅಡಾಪ್ಟರ್ ನಿಮಗೆ ಬಂದು ರೇಟ್ ಹೇಳಲ್ಲ, ಸ್ವಲ್ಪ ಕಿವಿಗಳು ಶಾರ್ಪ್ ಆಗಿದೆ. ನಿಮ್ಗೆ ಹಂಗೆ ವಿಡಿಯೋದಲ್ಲಿ ಹಾಕಿದ್ರೆ ನೋಡ್ಕೊಳ್ತಿದ್ರು ಏನೋ, ಹಿಂಗೆಲ್ಲ ಹಾಕ್ತೀನಿ. ಬರೀ ಸೇವಿಂಗ್ಸ್ ಅಂತ ಎಷ್ಟು ಸೇವಿಂಗ್ಸ್ ಮಾಡಿಕೊಂಡಿದ್ಯಾ ಹಂಗಾದ್ರೆ? ಎಷ್ಟು ಸೇವಿಂಗ್ ಮಾಡಿದಾನೆ ಅಂತ ಕೇಳ್ದಾಗ ಸೇವಿಂಗ್ಸ್ ದುಡ್ಡನ್ನ ಕೊಡಕ್ಕಾಗಲ್ವಾ? ಅದು ಕೊಟ್ಟು ಇದು ಸೇವಿಂಗ್ಸ್ ಎಷ್ಟು ಕೊಟ್ಟಿದ್ಯಾ ನನಗೆ ನೀನ್ ಹಂಗಾದ್ರೆ? ಅದೆಲ್ಲ ಲೆಕ್ಕನೇ ಇಲ್ಲ. ಹೌದಾ? ನಾನ್ ಕೊಟ್ಟಿರೋದು ಎತ್ತವ್ರಿಗೆಲ್ಲ ಲೆಕ್ಕನೇ ಹಾಕ್ಬಾರ್ದು ಗೈಸ್. ನಾನ್ ಕೊಟ್ಟಿರೋದು ಎತ್ತವ್ರು ನೋಡಮ್ಮ ಲೆಕ್ಕ ಹಾಕೋದು. ನೀನ್ ಋಣ ನಾನು ಲೆಕ್ಕ ಹಾಕೋದು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಕೊಟ್ಟೆ ಅಂತ ಕೇಳ್ತೀಯಲ್ಲ? ನಾನಲ್ಲಿ ಕೇಳ್ದೆ, ನೀನೇ ತಾನೇ ಕೇಳ್ದವಳು. ನೀನ್ ಹೇಳ್ತಾ ಇರ್ತೀಯಲ್ಲ. ನಾನೇನಂದೆ? ಎಲ್ಲಿ ಎಲ್ಲಮ್ಮ ಅವ್ರು ತಾನೇ ಕೇಳಿದ್ದು. ಕೊಟ್ಟಮ್ಮ, ಈಸ್ಕೊಂಡಲ್ಲ ಕೊಟ್ಟಮ್ಮ ಅಂತ ಹೇಳಿ. ಅಮ್ಮ ಸ್ವಲ್ಪ ಕುಡ್ಕೊಂಡ್ಬಿಟ್ಟಾರ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಶಾ ಬಿಡಿ ಏನೋ ಮಾತಾಡ್ತವ್ರೆ. ಇದು ಎಷ್ಟಾಯ್ತು ನೆನಪಿಲ್ಲ. ಎಲ್ಲಾದ್ರೂ ರೇಟ್ ಹಾಕ್ಬಿಡ್ತೀನಿ ಗೈಸ್ ನಿಮ್ಗೆ ವಿಡಿಯೋದಲ್ಲಿ. ಮೈಕ್ ಎಷ್ಟಾಯ್ತು ಅಂತ ಹಾಕ್ತೀನಿ. ನೆಕ್ಸ್ಟ್ ಅಡಾಪ್ಟರ್ ನೋಡ್ಕೊಳ್ಳಿ. ನಂದು ಗೋಪ್ರೋ ಹೀರೋ ಬ್ಲಾಕ್ 12. ಮಾಡ್ಕೋಬೇಡಿ, ಅಪ್ಪ ಅಮ್ಮನ ಹೊಟ್ಟೆ ಉರ್ಸ್ಬೇಡ್ರಿ, ಹುಷಾರು. ಇನ್ನೇನೋ ಮಾಡ್ತಾನೆ ಅಂತ ನೀವೆಲ್ಲ ಮಾಡಕ್ ಹೋಗ್ಬೇಡಿ, ಹುಷಾರಾಗಿರಿ. ಯಾರೆಲ್ಲ ಹೊಸದಾಗಿ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ದೊಡ್ಡದಾಗಿ ಯಾವ್ದು ಇನ್ವೆಸ್ಟ್ಮೆಂಟ್ ಹಾಕ್ಬೇಡಿ. ನಿಮ್ಗೆ ಏನು ಸಿಗೋದಿಲ್ಲ ಅದರಿಂದ. ಸ್ಟಾರ್ಟಿಂಗ್ ಏನೂ ಸಿಗೋದಿಲ್ಲ. ನೀವು ಅದರಿಂದ ಏನಾದ್ರು ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಅದ್ರ ಆ ಫೀಲ್ಡ್ಗೆ ಎಂಟರ್ ಆಗಬೇಕು ಅಂತ ಇದ್ರೆ ಅದೆಲ್ಲ ಬಿಟ್ಬಿಡಿ. ನಾವು ಅದಕ್ಕೆ ಏನು ಕೊಡ್ತಾ ಇದೀವಿ ಅಂತ ನಾವು ಥಿಂಕ್ ಮಾಡಬೇಕು. ಅದರಿಂದ ನಮ್ಗೆ ಏನು ಸಿಕ್ತಿದೆ ಅಂತ ನಾವು ಥಿಂಕ್ ಮಾಡಬಾರ್ದು. ನಾವು ಒಂದು ಕಾನ್ಸೆಪ್ಟಲ್ಲಿ ನಾನು ಸ್ಟಾರ್ಟ್ ಮಾಡಿರೋದು. ನೀವು ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಕ್ಯಾಮ್ರಾನೇ ತಗೋಬೇಕು ಅಂತ ಏನು ನೆಸೆಸಿಟಿ ಇಲ್ಲ. ಜಸ್ಟ್ ಒಂದು ಮೊಬೈಲ್ ಆಂಡ್ರಾಯ್ಡ್ ಫೋನ್ ಇದ್ರೆ ಸಾಕು. ಜನ ಕ್ವಾಲಿಟಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಕ್ವಾಂಟಿಟಿ ಇದ್ರೆ ಪಕ್ಕ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಬೆಳೆಸ್ತಾರೆ. ಒಂದು ಮೊಬೈಲ್ ಫೋನ್ ಇದ್ರೂ ಸಾಕು, ನೀವು ಮೋಟೋ ಬ್ಲಾಗ್ ಮಾಡ್ಬೋದು.
ಜಸ್ಟ್ ಒಂದು ಹೆಲ್ಮೆಟ್ ಬೇಕು, ಫೋನ್ ಮೌಂಟ್ ಬರುತ್ತೆ ನಿಮ್ಗೆ. ಆಕ್ಚುಲಿ ಇದು ಗೋಪ್ರೋ ಮೌಂಟು, ಫೋನ್ ಮೌಂಟು ಬರುತ್ತೆ. ನೀವು ಫೋನ್ ಹಾಕೊಬೋದು. ಫೋನಲ್ಲಿ ಪ್ಯಾಷನ್ ಅಂತ ಒಂದು ಮೋಟೋ ವ್ಲಾಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಬೋದು. ಅಂತಾರೆ, ಅದು ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಚೀಪಲ್ಲೂ ಸಿಗುತ್ತೆ. ಮುಂದಕ್ಕಾದ್ರೆ ನಾನು ಚೀಪಲ್ಲಿ ಸಿಗೋದನ್ನ ನಾನು ನಿಮ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಇದು ನಮ್ಮ ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು. ಫಸ್ಟ್ ವಿಡಿಯೋ ಆ್ಯಕ್ಚುಲಿ ಅನ್ಬಾಕ್ಸಿಂಗ್ ವಿಡಿಯೋ. ಇಷ್ಟ ಆಯಿತು ಅಂತ ಅನ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ರೆ. ಇಷ್ಟ ಆಗಿಲ್ಲ ಅಂದರೆ ಏನು ಅಡಾಪ್ಟ್ ಮಾಡ್ಕೊಬೇಕು ಅಂತ ಕಮೆಂಟಲ್ಲಿ ಹಾಕಿ, ಅಡಾಪ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಿಸ್ಟರ್ ಬೆಳ್ಳಿನ ಫಾಲೋ ಮಾಡಿ. ಬಾಯ್. ಗೈಸ್, ಇದು ನನ್ನ ಸೆಟಪ್. ಬಕೆಟ್ ಇಟ್ಟು, ಬಕೆಟ್ ಅಲ್ಲಿ ಮೇಲ್ಗಡೆ ಇಲ್ಲಿ ಕ್ಯಾಮ್ರಾ ಇಟ್ಟಿದ್ದೆ. ಕ್ಯಾಮ್ರಾ ಮೇಲೆ ಲೈಟ್ ಇಕ್ಕಿದೆ. ಇದೊಂದು ಎಷ್ಟು ಇಲ್ಲೇ ಐತೆ 50 ವೋಲ್ಟ್ ಬಲ್ಪು. ಇದು ಹಾಕ್ಬಿಟ್ಟು ನಾನು ಜುಗಾಡ್ ಮಾಡ್ಬಿಟ್ಟು ಹಾಕಿದ್ದು ಲೈಟ್ ಕಾಣಿಸ್ಲಿ ಅಂತ. ಕತ್ಲಲ್ವಾ, ಕತ್ಲಲ್ಲಿ ಚೆನ್ನಾಗಿ ಕಾಣಿಸೋದಿಲ್ಲ, ಅದಕ್ಕೆ ನಾನು ಇದನ್ನು ಆಲ್ರೆಡಿ ಗೋಪುರ ಯಾರ ಹತ್ರ ಇದೆ ಅವ್ರಿಗೆ ಹೇಳಿ ನಾನು ಒಂದಷ್ಟೇ ಇದು ಅದೊಂದು ಸಣ್ಣದಾಗಿ. ಯಾಕಂದ್ರೆ ಗೋಪುರದಲ್ಲಿ ನಮಗೆ ಅಷ್ಟೊಂದು ಆಡಿಯೋ ಕ್ಲಾರಿಟಿ ಸಿಗೋದಿಲ್ಲ. ನಮ್ಗೆ ಆಡಿಯೋ ಬೇಕು ಅಂತಂದ್ರೆ ನಾವು ಇದು ಮೈಕ್ ಅಡಾಪ್ಟರ್ ತಗೊಳ್ಳೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು ನಾನು. ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಕೈ ಹಾಕಿ ಸುಟ್ಕೊಂಬೇಡಿ, ಇಷ್ಟ ಹೇಳೋದು. ಓಕೆ, ನಿಮ್ಗೆಲ್ರಿಗೂ ಇದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ಓಕೆ, ಬೈ, ಸಿ ಯು, ಟೇಕ್ ಕೇರ್.